ನನ್ನ ಮೂರನೆಯ ಕೃತಿ ಈಗ ಬಿಡುಗಡೆ ಆಗ್ತಾ ಇರೋದು. ಇದು ನನ್ನ 15ನೇ ಕೃತಿ ಆಗ್ತದೆ ನನ್ನ ರೈಟಿಂಗ್ ಜರ್ನಿಯಲ್ಲಿ. ಓಕೆ. ಇನ್ನೊಂದು 16ನೆಯ ಕೃತಿ ಸೆಪ್ಟೆಂಬರ್ 14th ಬೆಂಗಳೂರಿನಲ್ಲಿ ರಿಲೀಸ್ ಆಗ್ತಾ ಇದೆ. ತರಬೇತಿಯಿಂದ ಯಶಸ್ಸು ಅಂತ ಅದ್ರ ಬಗ್ಗೆ ಕೂಡ ಸುಮ್ಮನೆ ಮಾಹಿತಿಯನ್ನು ನೀಡ್ತಾ, ಇದರ ಒಂದು ಕಾಪಿ ನನ್ನ ಹತ್ರ ಇರೋದ್ರಿಂದ ಮುನ್ನುಡಿಯ ಒಂದು ಪರಿಚಯ ಮಾಡಿಕೊಟ್ಟಾಗ ನಿಮಗೆ ಅರ್ಥ ಆಗ್ತದೆ. ಯಾಕೆಂದರೆ ಮೊದಲನೆಯ ಕೃತಿ ವ್ಯಕ್ತಿತ್ವ ಪರಿವರ್ತನೆ ರೇಖಾಚಿತ್ರಗಳ ಮೂಲಕ ಪರಿಚಯಿಸಿದೆ. ವ್ಯಕ್ತಿತ್ವ ದರ್ಪಣ ಕೃತಿಯನ್ನು ನನ್ನ ಅನುಭವದ ಮಾತುಗಳ ಮೂಲಕ ಹೇಳಿದೆ. ಲೈಫು ನಮ್ದೇನೆ ಪರಿವಿಡಿಯ ಮೂಲಕ ಅರ್ಥ ಮಾಡಿಸ್ತೇನೆ. ಎನ್ ಎಂ ಬಿರಾದಾರ್, ಸ್ಥಾಪಕರು, ಚಾಣಕ್ಯ ಕೆರಿಯರ್ ಅಕಾಡೆಮಿ, ವಿಜಯಪುರ, ಇವರು ಮುನ್ನುಡಿಯನ್ನು ಬರೆದಿದ್ದಾರೆ. ಲೈಫು ನಮ್ದೇನೆ ಅಂತ ಮೊದಲನೇ ಚಾಪ್ಟ್ರಲ್ಲಿ ನಾನು ಒಂದು ಸಿನಿಮಾ ಹಾಡು ತುಂಬ ಇಷ್ಟ ಆಗಿದ್ದು, ಈ ಈ ಒಂದು ಕೃತಿಗೆ ಮ್ಯಾಚ್ ಆಗೋದು. ಕೆಲವು ಸಾಲ ಹೇಳ್ಬಿಡ್ಲಾ? ನನ್ನ ಹಾಡು ನನ್ನದು, ನನ್ನ ರಾಗ ನನ್ನದು, ನನ್ನ ತಾಳ ನನ್ನದು, ನನ್ನ ಆಸೆ ನನ್ನದು, ಎಲ್ಲೆಲ್ಲಿಯೂ ಎಂದೆಂದಿಗೂ ನನ್ನಂತೆ ನಾನು ಇರುವೆನು, ನುಡಿವೆನು, ನಡೆವೆನು, ನುಡಿವೆನು ಈ ಬಾಳಲಿ. ಮೋಡ ನೀಳಿ ಬಾನಿಗೆ ಮೋಡ ಅಂದ ತುಂಬಿದೆ, ಹಕ್ಕಿ ಹಾಡಿ ಹಾರಾಡಿದೆ, ಹಾಯಾಗಿ ಆನಂದದಿ ತಂಪು ಗಾಳಿ ಬೀಸಿದೆ. ಅಂದರೆ ನಾನಾಗುವ ಒಂದು ಆ ಒಂದು ಹಾಡಿನ ಭಾವನೆಗಳನ್ನು ಇಲ್ಲಿ ವ್ಯಕ್ತಪಡಿಸಿದ್ದೇನೆ. ಆನಂತರ ವಿಜಯ ಭವ ಯೂಟ್ಯೂಬ್ ಚಾನಲ್ನಲ್ಲಿ ವ್ಯಕ್ತಿತ್ವ ವಿಕಸನದ ಬಗ್ಗೆ ಮಾತಾಡಿದ್ದೆ. ಅಲ್ಲಿನ ಕಾಲೇಜು ಶಿಕ್ಷಣ ಇಲಾಖೆಯ ಮಂಜುನಾಥ್ ನನ್ನ ಸಂದರ್ಶನ ಮಾಡಿದರು. ಆ ಸಂದರ್ಶನದ ಇಡೀ ವ್ಯಕ್ತಿತ್ವ ವಿಕಸನ ಇದ್ರ ಬಗ್ಗೆ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದೇನೆ. ತದನಂತರದಲ್ಲಿ ಗೌರಿ ಶಕ್ಕಿ ಸ್ಟುಡಿಯೋ ಕೇಳಿದ್ದೀರಾ ನೀವು ಯೂಟ್ಯೂಬ್ನಲ್ಲಿ? ಗೌರಿ ಶಕ್ಕಿಯವರು 4 ವಿಷಯದ ಬಗ್ಗೆ ನನ್ನನ್ನು ಇಂಟರ್ವ್ಯೂ ಮಾಡಿದರು. ವ್ಯಕ್ತಿತ್ವ ಎಂದರೇನು, ಮಾತನಾಡುವ ಕಲೆ ನಿಮ್ಮದಾಗಬೇಕೆ, ಕೀಳರಿಮೆಯಿಂದ ಹೊರಬರುವುದು ಹೇಗೆ, ಎಲ್ಲರಿಗೂ ಇರುವುದೇ 24 ಗಂಟೆ. ಈ 4 ಲೇಖನಗಳು, ಆ ವಿಡಿಯೋ ರೂಪಗಳನ್ನು ನಾನು ನಿಮಗೆ ನೀಡಿದ್ದೇನೆ. ಅದಾದ ನಂತರ ನಿಮಗೆಲ್ಲ ಗೊತ್ತಿದೆ ಡಾಕ್ಟರ್ ಭರತ್ ಚಂದ್ರ. ಡಾಕ್ಟರ್ ಭರತ್ ಚಂದ್ರ ಅವರು ನನ್ನನ್ನು ಸಂದರ್ಶನ ಮಾಡಿದ್ರು. ಓಕೆ. ಟಿಕ್ 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 ಟಾಕ್, ಸಮಯದ ಮಹತ್ವ, ಜೀವನದ ಗುರಿಗಳ ನಿರ್ಧಾರ ಏಕೆ ಮುಖ್ಯ, ಮಾನಸಿಕ ಒತ್ತಡದ ನಿರ್ವಹಣೆ ಹೇಗೆ, ಸ್ವಂತ ಬಂಡವಾಳವೇ ಶ್ರೇಷ್ಠ ಬಂಡವಾಳ, ಸೆಲ್ಫ್ ಇನ್ವೆಸ್ಟ್ಮೆಂಟ್ ಇಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್. ಈ ಡಾಕ್ಟರ್ ಭರತ್ ಚಂದ್ರ ನನ್ನ ಕೈಲಿ ಮಾತಾಡಿಸಿದ್ರು. ಆ ಮಾತುಗಳು ನಿಮಗೆ ಸಿಗ್ತದೆ. ಅದಾದಮೇಲೆ ವ್ಯಕ್ತಿತ್ವ ಅನಾವರಣ, ಎನ್ ಎಂ ಬಿರಾದಾರ್ ಅವರು ಯಾರು ಮುನ್ನುಡಿ ಬರ್ಕೊಟ್ಟಿದ್ದಾರೆ, ಅವರೇ ನನ್ನನ್ನೊಂದು ಸಂದರ್ಶನ ಮಾಡಿದರು. ಅದನ್ನು ಕೂಡ ಒಂದು ರೂಪವನ್ನು ಇಲ್ಲಿ ತಂದಿದ್ದೇನೆ. ಇದುವರೆಗೆ ಏನಾಗ್ತಿತ್ತು, 4 ಪುಸ್ತಕಗಳು ನಿಮಗೆಲ್ಲ ಗೊತ್ತಿರ್ಬೋದು: ವ್ಯಕ್ತಿತ್ವ ಚಂದನ, ಸಾಧಕರ ಚಂದನ, ಸಾಹಿತ್ಯ ಚಂದನ, ಜೀವನೋತ್ಸಾಹ. ಇದರಲ್ಲಿ ನಾನು ಇತರರನ್ನು ಸಂದರ್ಶನ ಮಾಡಿದ್ದೆ. ಈ ಕೃತಿಯ ವಿಶೇಷ ಏನಂದರೆ ನನ್ನನ್ನು ಇತರರು ಸಂದರ್ಶನ ಮಾಡಿರೋದು. ಗಾಟ್ ಇಟ್? ಸೊ ದಟ್ಸ್ ದಿ ಸ್ಪೆಷಾಲಿಟಿ ಆಫ್ ದಿಸ್ ಬುಕ್. ಮತ್ತು ಒಬ್ಬ ಸೀನಿಯರ್ ಟ್ರೈನರ್ ವಿ ಅಶ್ವತ್ಥರಾಮಯ್ಯ ಅಂತ ಇದ್ದಾರೆ. ಅವರು ಅವರ ತರಬೇತಿಯ ಒಲವಿನ ಬಗ್ಗೆ ನಮ್ಮ ಜೊತೆ ಹಂಚಿಕೊಂಡಿದ್ದರು. ಸೊ ಅದನ್ನು ಕೂಡ ನಾನು ಆ ಒಂದು ಸಂದರ್ಶನದಲ್ಲಿ ನನ್ನ ಸಂದರ್ಶನ ಮಾಡಿರೋದು ಹೊರಗಡೆ ಬಂದಿದೆ. ಚಂದನ ಟಿ ವಿನಲ್ಲಿ ತುಂಬ ಹಿಂದೆ, ನಿಮಗೆಲ್ಲ ಗೊತ್ತಿಲ್ಲ, 1997 ಆರ್ 98ಅಲ್ಲಿ ಒಂದು ಇಂಟರ್ವ್ಯೂ ಆಗಿತ್ತು. ಈ ಡಾಕ್ಟರ್ ಭರತ್ ಚಂದ್ರ ನನ್ನ ಜೊತೆ ಇಂಟರ್ವ್ಯೂ ಮಾಡಿದರು. ಅಲ್ಲಿ ನಾನು ಮಾನವೀಯ ಸಂಬಂಧಗಳ ಮಹತ್ವ ಮಾತಾಡಿದ್ದೆ. ಡಾಕ್ಟರ್ ವೀಣಾ ಶರತ್ ಅನ್ನೋರು ಇಂಟರ್ವ್ಯೂ ಮಾಡಿದರು. ಅದನ್ನು ಕೂಡ ಇಲ್ಲಿ ದಾಖಲಿಸಿದ್ದೇನೆ. ಜೊತೆಗೆ 2 ವರ್ಷಗಳ ಹಿಂದೆ ಶುಭೋದಯ ಕರ್ನಾಟಕ ಚಂದನ ಟಿ ವಿನಲ್ಲಿ ಒಂದು ಶೋ ಬರುತ್ತಲ್ವ, ಅದರಲ್ಲಿ ಸ್ನೇಹ ನೀಲಪ್ಪ ಗೌಡ ಅವರು ನನ್ನನ್ನು ಇಂಟರ್ವ್ಯೂ ಮಾಡಿದ ಒಂದು ಇಂಟರ್ವ್ಯೂ. ನೆಕ್ಸ್ಟ್ ಬುಕ್ ಬ್ರಹ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ ಪ್ರಜ್ಞಾ ಭಾರ್ಯತಂತ್ರಿನವರು ನನ್ನನ್ನು ಗಂಧದ ಬೀಡು ಅನ್ನೋ ಕಾರ್ಯಕ್ರಮದಲ್ಲಿ ಸಂದರ್ಶನ ಮಾಡಿದರು. ಅದರ ರೂಪವನ್ನು ತೆಗೆದುಕೊಂಡಿದ್ದೇನೆ. ಅದಾದಮೇಲೆ ನಮ್ಮ ಜಯಪ್ರಕಾಶ್ ನಾಗ್ತಿಹಳ್ಳಿ ಯೂಟ್ಯೂಬ್ ಚಾನಲ್, ಯಾವುದು ಈ ಚಾನಲ್ ಲೈವಲ್ಲಿ ಇದ್ದೀನಲ್ಲ ಈಗ, ಈ ಯೂಟ್ಯೂಬ್ ಚಾನಲ್ಗೋಸ್ಕರ ಬದುಕೊಂದು ಸುಂದರ ಪಯಣ ಯೋಗಿ ಅನೀಶ್ ನನ್ನ ಸಂದರ್ಶನ ಮಾಡಿದರು. 3 ದಶಕಗಳ ನೋಟ ವಿವೇಕಾನಂದ ಎಚ್ ಕೆ, ನಂತರ ಒಳಗಣ್ಣಿನ ನೋಟ ನಾನು ಸಹದೇವ್ ಪಾಟೀಲ್, ಜೆ ಪಿ ಮತ್ತು ಸಂಘಟನೆಗಳು ಎ ಬಿ ಬಸವರಾಜ್ ನಾನು ಸಂದರ್ಶನ ಮಾಡಿದ್ದನ್ನು ದಾಖಲು ಮಾಡಿದೆ. ಅದಾದಮೇಲೆ ನನ್ನ ಬರವಣಿಗೆಯ ಒಂದು ಸುಂದರ ಪಯಣದ ಅನಾವರಣ ಅಂದ್ಬಿಟ್ಟು
ನನ್ನ ಬರವಣಿಗೆಯ ಒಂದು ಆ, ಚರಿತ್ರೆಯನ್ನು ದಾಖಲೆ ಮಾಡಿದ್ದೇನೆ. ಅದಾದಮೇಲೆ ಟಿ ವಿ ಎನ್ ಮೂರ್ತಿ ಗ್ಲೋಬ್ ಟ್ರಾಟ ತುಮಕೂರಿನವರು ಜೆ ಪಿ ಮತ್ತು ಅನುಕ್ಷಣ ಅನುಭವಿಸಿ ಅಂದ್ಬಿಟ್ಟು ನಮ್ಮ ಕಾರ್ಯಕ್ರಮದಲ್ಲಿ ಮಾತಾಡಿದರು. ಅನುಕ್ಷಣ ಅನುಭವಿಸಿ ಪುಸ್ತಕ ಬಿಡುಗಡೆ ಸಂದರ್ಭದಲ್ಲಿ ಅದನ್ನು ಪರ್ಟಿಕ್ಯುಲರ್ ಆಗಿ ಬೇಕಂತ ತಗೊಂಡಿದ್ದೇನೆ. ಅದಾದಮೇಲೆ ಮುಂಬೈನ ಬೇಂದ್ರೆಯವರ ಒಡನಾಡಿ ಜಿ ವಿ ಕುಲಕರ್ಣಿ, ಅವ್ರಿಗೆ ಅರೌಂಡ್ 92 ಇಯರ್ಸ್ ಈಗ. ಆ, ಈಗಷ್ಟೇ ಆರೋಗ್ಯದ ಸ್ವಲ್ಪ ವ್ಯತ್ಯಾಸ ಆಗಿದೆ, ಇಲ್ಲದಿದ್ರು ತುಂಬ ಚೆನ್ನಾಗಿ ಆ್ಯಕ್ಟಿವ್ ಆಗಿದ್ದರು. ನನಗೆ ನನ್ನ ಪುಸ್ತಕಗಳ ಬಗ್ಗೆ ಅವರು ಪರಿಚಯಾತ್ಮಕ ಲೇಖನಗಳನ್ನು ಮುಂಬೈ ಒಂದು ಪತ್ರಿಕೆಗೆ ಬರ್ಕೊಟ್ಟಿದ್ರು. ಅದನ್ನು ನಾನು ಕೊನೆಯ ಚಾಪ್ಟ್ರಲ್ಲಿ ತಗೊಂಡಿದ್ದೇನೆ. ಸೊ ಈಗ ನಿಮ್ಗೆ ಅರ್ಥ ಆಗಿದೆ, ನಾನು ಸಂದರ್ಶಕನಾಗಿ ಇತರ ಕೃತಿಗಳಲ್ಲಿ 4 ಕೃತಿಗಳನ್ನು ಕೊಟ್ಟೆ. ಈ ಕೃತಿ ಈ ಬೇರೆ ಬೇರೆ ಸಾಧಕರು ನನ್ನನ್ನು ಸಂದರ್ಶನ ಮಾಡಿರುವಂಥದ್ದು ದಾಖಲೆ ಮಾಡಿದ್ದೇನೆ. ಹಾಗಾಗಿ ನನ್ನ ಬದುಕಿನ ಅನುಭವಗಳು ಹೆಚ್ಚು ಈ ಕೃತಿಯಲ್ಲಿ ಹೊರಗಡೆ ಬಂದಿದೆ. ಅದೇ ಈ ಕೃತಿಯ ವಿಶೇಷ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೇನೆ. ಲೈಫು ನಮ್ದೇನೆ. ನನಗಂತೂ ಈ ಶೀರ್ಷಿಕೆ ತುಂಬ ಇಷ್ಟ. ಕಾರಣ ಏನಂದರೆ, ಲೈಫು ಎಷ್ಟೋ ಜನ ಕೇಳಿದರೆ ಅವ್ರಿಗೋಸ್ಕರ ಬದುಕಿದ್ದೀವಿ, ಇವ್ರಿಗೋಸ್ಕರ ಬದುಕಿದ್ದೀವಿ ಅಂತ ಹೇಳ್ತಾರೆ. ಫಸ್ಟ್ ನಮಗೋಸ್ಕರ ನಾವು ಬದುಕೋದು ಕಲ್ತ್ಕೋಬೇಕು. ಅದನ್ನು ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡ್ರೆ ಉಳಿದವರು ನಮ್ಮ ಸುತ್ತಮುತ್ತವ್ರನ್ನೂ ಚೆನ್ನಾಗಿ ನೋಡ್ಕೋತೇವೆ. ವಿಮಾನದಲ್ಲಿ ಪ್ರಯಾಣ ಮಾಡೋಕ್ಕೆ ಹೋದಾಗ ಅಲ್ಲಿ ಏರ್ ಹೋಸ್ಟೆಸ್ ಏನು ಹೇಳ್ತಾರೆ ಅಂದರೆ, ನೀವು ಏನಾದರೂ ಆಕ್ಸಿಜನ್ ಸಮಸ್ಯೆ ಬಂದರೆ ಫಸ್ಟ್ ಆ ಆಕ್ಸಿಜನ್ ಮಾಸ್ಕನ್ನು ಫಸ್ಟ್ ನೀವು ಹಾಕ್ಕೊಳ್ಳಿ, ಆಮೇಲೆ ಬೇರೆಯವ್ರಿಗೆ ಹೆಲ್ಪ್ ಮಾಡಿ. ಸೊ ಆ ಕಾನ್ಸೆಪ್ಟ್ ಇದು. ಓಕೆ, ಸೊ ಇಟ್ ಈಸ್ ಅವರ್ ಓನ್ ಲೈಫ್. ಲಿವ್ ಅವರ್ ಲೈಫ್ ಟು ದ ಫುಲ್ಲೆಸ್ಟ್ ಎಕ್ಸ್ಟೆಂಟ್. ಲಿವಿಂಗ್ ಲಾರ್ಜರ್ ದೆನ್ ದ ಲೈಫ್. ನಮ್ಮ ಆಯಸ್ಸನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗುತ್ತೋ ಇಲ್ಲವೋ ಗೊತ್ತಿಲ್ಲ, ಬಟ್ ಆದರೆ ನಮ್ಮ ಪ್ರತಿದಿನಗಳ ಅನುಭವಗಳನ್ನು ಹಿಗ್ಗಿಸಿಕೊಳ್ಳೋದಕ್ಕೆ ಸಾಧ್ಯತೆ ಇದೆ. ನಮ್ಮ ಅನುಭವಗಳು ಆ ನಿಟ್ಟಿನಲ್ಲಿ ನಿಮಗೆ ತುಂಬ ಮಾರ್ಗದರ್ಶನಕಾರಿಯಾಗಿರುತ್ತೆ ಅನ್ನೋದು ನನ್ನ ಒಂದು ಅನಿಸಿಕೆ. ಸಪ್ನಾ ಬುಕೋಸ್ ಮತ್ತು sapnaonline.comನಲ್ಲಿ ಲೈಫ್ ನಮ್ದೇನೆ ಕೃತಿ ಈಗಲೇ ಪರ್ಚೇಸ್ ಮಾಡಿ. ಏನಂತೀರಿ? ನನ್ನೆಲ್ಲ ಕೃತಿಗಳು ಕೂಡ ವ್ಯಕ್ತಿತ್ವ ವಿಕಸನಕ್ಕೆ ಪೂರಕವಾಗಿರುವ ಕೃತಿಗಳು. ಆ ಎಲ್ಲ ಕೃತಿಗಳನ್ನು ನಾನು ಹೊರಗಡೆ ತಂದಿರೋದಕ್ಕೆ ನನಗೆ ಖುಷಿ ಇದೆ.